ಆತ್ಮೀಯ ಪಾಲಕರೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮದೇ ಒಂದು ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಸೆಂಟರಿಂದ ಇನ್ನೋರ್ವ ವಿದ್ಯಾರ್ಥಿನಿ ದೀಕ್ಷಿತಾ ಜೆ ಪಿ ನಗರ್. ಇವರು ಕೂಡ ಸರಾಗವಾಗಿ ಕಾರ್ಡ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಇವಾಗ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಇವರನ್ನು. ಕೆಲವೊಂದು ಕಲರ್ ಕಾರ್ಡ್ಸ್ಗಳನ್ನು ಕೊಟ್ಟು ಯಾವ ರೀತಿಯಾಗಿ ಇವರು ಐಡೆಂಟಿಫೈ ಮಾಡ್ತಾರೆ ಅಂತ ಟೆಸ್ಟ್ ಮಾಡ್ತಾ ಇದ್ದೇವೆ. ಇದು ನಿಮ್ಮದೇ ಜೆ ಪಿ ನಗರದಲ್ಲಿ ಇರುವಂತಹ ವಿದ್ಯಾಮಂತ್ರ ಸೂತ್ರ ಗುರುಕುಲ ಕ್ಲಾಸಿನಿಂದ ಈ ಮಕ್ಕಳನ್ನು ನಾವು ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ದೇವೆ. ಆಸಕ್ತರು ಬಂದು ಕಾಂಟ್ಯಾಕ್ಟ್ ಮಾಡಬೇಕಾಗಿ ವಿನಂತಿ. ನೋಡಿ, ಇವಾಗ ಇವಳು ಎಲ್ಲ ಕೊಡುವಂತಹ ಕಾರ್ಡ್ಸ್ಗಳನ್ನು ಅದರ ಕಲರ್ಸ್ಗಳನ್ನು ಐಡೆಂಟಿಫೈ ಮಾಡುತ್ತಾರೆ. ಓಕೆ ಪುಟ, ಕಾರ್ಡ್ಸನ್ನು ಕೊಡ್ತಾ ಹೋಗು, ಇಲ್ಲಿ ತೋರಿಸಿ ಕೊಡಬೇಕು. ಓಕೆ, ಚೆಕ್ ದಟ್ ಕಾರ್ಡ್ ಆ್ಯಂಡ್ ಟೆಲ್ ದಟ್ ಕಲರ್, ಐಡೆಂಟಿಫೈ ದ ಕಲರ್. ನೋಡಿ ಯಾವ ರೀತಿಯಾಗಿ ಸೆನ್ಸರಿ ಆರ್ಗನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಜೋರಾಗಿ ಹೇಳಿ, ಜೋರಾಗಿ ತೋರಿಸಿ ಹೇಳಬೇಕು. ಓಕೆ, ನೆಕ್ಸ್ಟ್ ನಮ್ಮ ಪಂಚ ಇಂದ್ರಿಯಗಳು ಅಂದರೆ ನಮ್ಮದೇ ದೇಹದಲ್ಲಿ ಇರ್ತಕ್ಕಂಥ 5 ಇಂದ್ರಿಯಗಳನ್ನು ಯೂಸ್ ಮಾಡಿಕೊಂಡು ಇವಾಗ ಕಣ್ಣು ಅನ್ನೋ ಒಂದು ಇಂದ್ರಿಯವನ್ನು ಮುಚ್ಚಿ, ಇನ್ನು ಉಳಿದಂಥ ಇಂದ್ರಿಯಗಳು ಅಂದರೆ ಕಿವಿ, ಜೋರಾಗಿ ಹೇಳು, ಎಲ್ಲೋ. ವೆರಿ ಗುಡ್. ನೆಕ್ಸ್ಟ್ ಬೇರೆ ಇನ್ನೂ ಕೆಲವೊಂದು ಸೆನ್ಸರಿ ಆರ್ಗನ್ಸ್ ಆದಂತಹ ಕಿವಿ, ಮೂಗು, ಚರ್ಮ ಇತ್ಯಾದಿಗಳಿಂದ ಕಲರ್ಸನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಬ್ರೌನ್. ಓಕೆ, ವೆರಿ ಗುಡ್. ಇದೇ ರೀತಿಯಾಗಿ ನಿಮ್ಮ ಮಕ್ಕಳು ಕೂಡ ಈ ಒಂದು ವಿದ್ಯೆಯನ್ನು ಕಲಿಯಬಹುದು. ಇದಕ್ಕೆ ಪಾಲಕರ ಆಸಕ್ತಿಯೂ ಕೂಡ ಬಹುಮುಖ್ಯವಾಗಿರುತ್ತದೆ. ಜೋರಾಗಿ, ಬ್ಲೂ. ವೆರಿ ಗುಡ್. ನೋಡಿ ಹೇಗೆ ಕೈಗಳಿಂದ ಅದನ್ನು ಚೆಕ್ ಮಾಡಿ ತಮ್ಮ ಇಡೀ ಶರೀರಕ್ಕೆ ಅದನ್ನು ತಾಗಿಸಿಕೊಂಡು, ತಲೆಗೆ ತಾಗಿಸಿಕೊಂಡು, ಕಣ್ಣುಗಳ ಮುಂದೆ ಹಿಡಿದುಕೊಂಡು ಥರ್ಡ್ ಐ ಇಂದ ಅದನ್ನು ಗುರುತಿಸುತ್ತಾರೆ. ಪಿಂಕ್. ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ರೆಡ್. ಓಕೆ, ವೆರಿ ಗುಡ್. ಓಕೆ, ಅಷ್ಟೇ ಅಲ್ಲದೆ ಹಲವಾರು ತರಹದ ಕಾರ್ಡ್ಸ್ಗಳನ್ನು ಕೂಡ ನಮ್ಮ ಸ್ಟೂಡೆಂಟ್ ಇವಾಗ ಐಡೆಂಟಿಫೈ ಮಾಡ್ತಾರೆ. ನೋಡ್ತಾ ಹೋಗಿ. ಓಕೆ ಪುಟ, ತೋರಿಸು, ಕಾರ್ಡ್ಸನ್ನು ತೋರಿಸಿ ಅಲ್ಲಿ ಕೊಡಬೇಕು. ಓಕೆ, ವೆರಿ ಗುಡ್. ಅದರಲ್ಲಿ ಇರ್ತಕ್ಕಂಥ ಒಂದು ಕಾರ್ಡಲ್ಲಿ ಇರ್ತಕ್ಕಂಥ ಇಮೇಜನ್ನು ಐಡೆಂಟಿಫೈ ಮಾಡಬೇಕು. ದೀಕ್ಷಿತಾ, ತೋರಿಸ್ಬೇಕು. ಪ್ಯಾರೆಟ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಜೋರಾಗಿ ಹೇಳಿ. ವ್ಯಾನ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಹ್ಯಾಟ್ ಅಂತ ಗುರುತಿಸ್ತಾ ಇದ್ದಾರೆ. ವೆರಿ ಗುಡ್. ಇನ್ನೊಂದು ಕೊನೆ ಕಾರ್ಡನ್ನು ಟೆಸ್ಟ್ ಮಾಡೋಣ. ಇನ್ನೊಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ. Rabbit. Rabbit. Okay, very good.
ಲೀವ್ ಇಟ್. ಓಕೆ, ವಿಶ್ರಾಂತಿ ಮಾಡಿ. ಪುಟ, ನಾನೊಂದು ಕ್ವಶನ್ ಕೇಳ್ತೇನೆ ನಿಮಗೆ. ಇವಾಗ ಯಾವ ರೀತಿಯಾಗಿ ನಿಮಗೆ ಆ ಒಂದು ಕಲರ್ಸನ್ನು ಹೇಳಲಿಕ್ಕೆ ಆಗುತ್ತೆ? ಅಂದರೆ ಇವಾಗ ನಾನು ಕಲರ್ ಕಾರ್ಡನ್ನು ಕೊಡ್ತಾ ಇದ್ದೀನಿ, ಕಣ್ಣಿಗೆ ಬಟ್ಟೆ ಕಟ್ಟಿದೀಯಾ, ಆದರೂ ಕೂಡ ಎಲ್ಲಿ ನಿನಗೆ ಅದು ಗೊತ್ತಾಗ್ತದೆ? ಸ್ಕಿನ್ ಟಚ್ ಮಾಡಿದಾಗ ಫ್ಲ್ಯಾಶ್ ಆಗುತ್ತೆ ಒಳಗಡೆ. ಜೋರಾಗಿ ಹೇಳಿ. ಸ್ಕಿನ್ ಟಚ್ ಮಾಡಿದಾಗ ಫ್ಲ್ಯಾಶ್ ಆಗುತ್ತೆ. ಸ್ಕಿನ್ನನ್ನು ಟಚ್ ಮಾಡಿದಾಗ ಫ್ಲ್ಯಾಶ್ ಆಗುತ್ತೆ. ಎಲ್ಲಿ ಫ್ಲ್ಯಾಶ್ ಆಗುತ್ತೆ ಅದು? ಇಲ್ಲಿ. ಓಕೆ, ಮಿಡ್ ಬ್ರೈನಲ್ಲಿ ಫ್ಲ್ಯಾಶ್ ಆಗುತ್ತೆ. ಓಕೆ, ವೆರಿ ಗುಡ್. ನೋಡಿ ಪಾಲಕರೇ, ಇವಾಗ ನಾನು ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕತ್ತನ್ನು ಮೇಲ್ ಮಾಡಿಬಿಟ್ಟ, ಹಂಗೆ ಕತ್ತನ್ನು ನೋಡಿ. ಸಂಪೂರ್ಣವಾಗಿ ಇಲ್ಲಿ ಕಣ್ಣುಗಳನ್ನು ಮುಚ್ಚಲಾಗಿದೆ. ಓಕೆ, ಕಣ್ಣುಗಳು ಯಾವುದೇ ರೀತಿಯಾದ ತೆರೆದುಕೊಂಡಿಲ್ಲ. ಇದನ್ನು ಬೇಕಾದರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯಾದಂಥ ಕಾರ್ಡ್ಸ್ಗಳನ್ನು ಹೇಳಲಿಕ್ಕೆ ಅವರಿಂದ ಆಗೋದಿಲ್ಲ. ಕಾರಣ ಇಷ್ಟೇ, ಅವರಲ್ಲಿ ಮಿಡ್ ಬ್ರೈನ್ ಜಾಗೃತವಾಗಿರುವುದಿಲ್ಲ. ಕಾರಣ ಇಷ್ಟೇ. ಸೊ ನಮ್ಮ ಕ್ಲಾಸಲ್ಲಿ ಬರುವುದರಿಂದ ಮಕ್ಕಳು ಈ ಒಂದು ಅಭ್ಯಾಸವನ್ನು ಕ್ರಮೇಣವಾಗಿ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಇವರಿಗೆ ಒಂದು ಅಭ್ಯಾಸದಲ್ಲೂ ಕೂಡ ಬಹಳಷ್ಟು ಚೇಂಜಸ್ಗಳಾಗತ್ತೆ ಅಂತ ಹೇಳ್ತಾ, ನೀವು ಕೂಡ ಆಸಕ್ತಿ ಇದ್ದರೆ ನಿಮ್ಮ ಮಕ್ಕಳನ್ನು ನಮ್ಮ ಕ್ಲಾಸಿಗೆ ಕಳಿಸಿ ಅಂತ ಕೇಳ್ಕೊಳ್ತೇವೆ. ಕೆಳಗೆ ಬರುತ್ತಿರುವಂತಹ ನಂಬರಿನ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದ.